ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ನೇಹ ರಿಹಾ ವ್ಲಾಗ್ಸ್. ನೀವು ನೋಡ್ತಿದ್ದೀರಾ, ಬಟ್ಟೆ ಮಡ್ಚ್ತಾ ಇದ್ದೀನಿ. ಒಂದಷ್ಟು ಬಟ್ಟೆಗಳಿದ್ವು, ಎಲ್ಲ ಬಟ್ಟೆ ಮಡ್ಚ್ಕೊಳ್ತಾ ಇದ್ದೆ. ನನ್ನ ಮಗಳು ಹಾಗೆ ಮಧ್ಯೆ ಮಧ್ಯೆ ಓಡಾಡ್ತಿದ್ಲು. ಬಟ್ಟೆ ಮಡ್ಚ್ಕೊಳ್ತಾ ಹಾಗೆ ದೇವ್ರ ಹತ್ರ, ದೇವರೇ ನನ್ನ ಹಸ್ಬೆಂಡ್ ಎಲ್ಲರೂ ನಾನು ಒಂದು ಎಕ್ಸ್ಕರ್ಷನ್ ಕರ್ಕೊಂಡು ಹೋಗೋಂಗೆ ಮಾಡಪ್ಪ ಅಂತ ಅಂದ್ಕೊಳ್ತಿದ್ದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದು ನಾಳೆ ರೆಸಾರ್ಟ್ಗೆ ಹೋಗೋಣ ಅಂತ ಅಂದರು. ನಾನು ಅಷ್ಟು ಖುಷಿಯಿಂದ ಓಕೆ ಹೋಗೋಣ ಅಂತ ನನ್ನ ಮಗಳನ್ನು ಎತ್ಕೊಂಡು ಮುದ್ದಾಡಿ ನಾಳೆ ರೆಸಾರ್ಟಿಗೆ ಫುಲ್ಲು ಪ್ರಿಪೇರ್ ಆದ್ವಿ. ಇನ್ನು ಇದು ಬಂದು ನಾಳೆಯ ಸನ್ರೈಸ್ ರೆಸಾರ್ಟಿಗೆ ಹೋಗೋ ದಿನ. ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಅವರ ಫ್ರೆಂಡ್ ಫ್ಯಾಮಿಲಿ ಹಾಗೂ ನಮ್ಮ ಫ್ಯಾಮಿಲಿ ಇಬ್ಬರು ಕೂಡ ಕಾರಲ್ಲಿ ಹೊರಟ್ವಿ. ಥ್ರೂ ಔಟ್ ಆನ್ ದ ವೇ ಎಲ್ಲ ಅವರವರ ಒಂದು ಸ್ಕೂಲ್ ಮೆಮೊರೀಸ್ನ ಶೇರ್ ಮಾಡಿಕೊಂಡು ಮತ್ತು ಅವರ ಕೆಲಸದ ಬಗ್ಗೆ ಒಂದಷ್ಟು ಮಾತಾಡಿಕೊಂಡು ಜರ್ನಿ ನಡೀತಾ ಇತ್ತು. ಮೀನ್ ವೈಲ್ ಹಾಗೆ ಸಾಂಗ್ಸ್ ಹಾಕ್ಕೊಂಡು ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ನನ್ನ ಮಗಳಿಗಂತೂ ಬೀಟ್ಸ್, ಡ್ಯಾನ್ಸ್, ಮ್ಯೂಸಿಕ್ ಅಂದರೆ ಬಹಳನೇ ಇಷ್ಟ. ಮ್ಯೂಸಿಕ್ ಕೇಳ್ತಿದ್ದಂಗೆ ಡ್ಯಾನ್ಸ್ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಅವಳು ಅವ್ರ ಪಪ್ಪನ ಡ್ಯಾನ್ಸ್ ಮಾಡು ಪಾಪ, ಡ್ಯಾನ್ಸ್ ಮಾಡು ಅಂತ ಡ್ಯಾನ್ಸ್ ಮಾಡಿಕೊಂಡು ಅಷ್ಟು ಎಂಜಾಯ್ ಮಾಡ್ತಿದ್ಲು ಅವಳು. ಹಾಗೆ ಸ್ವಲ್ಪ ನಿದ್ರೆ ಕೂಡ ಮಾಡಿದ್ಲು ಜರ್ನಿಯಲ್ಲಿ. ಇನ್ನೇನು ನಾವು ಬಂದೇ ಬಿಟ್ವಿ ರೆಸಾರ್ಟ್ಗೆ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ನಾವು ಫಾರೆಸ್ಟ್ರಿ ರಿಟ್ರೀಟ್ ರೆಸಾರ್ಟ್ನ ರೀಚ್ ಆಗೇ ಬಿಟ್ವಿ. ನಾನು ನನ್ನ ಮಗಳು ಎಂಟ್ರಿ ತೊಗೊಂಡ್ವಿ ಒಳಗಡೆ. ಕಂಪ್ಲೀಟ್ ಗ್ರೀನರೀಸ್ ಇತ್ತು, ತುಂಬ ಬ್ಯೂಟಿಫುಲ್ ಆಗಿತ್ತು. ಆ್ಯಂಬಿಯನ್ಸ್ ಅಂತೂ ಅಷ್ಟು ಚೆನ್ನಾಗಿತ್ತು. ನಂದು ಒಂದು ಪಿಕ್ಚರ್ ತೊಗೊಳ್ಳೋಣ ಅಂತ ನಾವು ಒಂದು ಫ್ಯಾಮಿಲಿ ಫೋಟೋ ತೊಗೊಂಡ್ವಿ. ಹಾಗೆ ಅಲ್ಲಿ ನನ್ನ ಹಸ್ಬೆಂಡ್ ಫ್ರೆಂಡ್ ಮಗ ಕೂಡ ನನ್ನ ಮಗಳಿಗೆ ಒಳ್ಳೆ ಕಂಪ್ಯಾನಿಯನ್ ಆಗಿದ್ದ, ಅವ್ಯಾನ್ ಅಂತ ಅಂದ್ಬಿಟ್ಟು. ಇನ್ನು ಹೋಗ್ತಿದ್ದಂಗೆ ಎಲ್ಲ ರೆಸಾರ್ಟಲ್ಲೂ ಕೊಡೋ ರೀತಿ ಒಂದು ವೆಲ್ಕಮ್ ಡ್ರಿಂಕ್ನ ಕೊಟ್ಟರು. ಇದು ಬಂದು ಲಂಚ್ ಹಾಲ್ ಮತ್ತು ಅದರ ಸುತ್ತಮುತ್ತ ಇರುವಂಥ ಒಂದು ಗ್ರೀನರೀಸ್ ಅಷ್ಟು ಮನಸ್ಸಿಗೆ ನೆಮ್ಮದಿಯನ್ನು ಉಂಟು ಮಾಡಿಕೊಡ್ತು. ಇವರೇ ನನ್ನ ಹಸ್ಬೆಂಡ್ ಫ್ರೆಂಡ್. ನಮ್ಮ ವೆಲ್ಕಮ್ ಡ್ರಿಂಕ್ ಜೊತೆ ಒಂದು ಫೋಟೋ ತೊಗೊಂಡು ನಮ್ಮ ಒಂದು ರೆಸಾರ್ಟ್ ಡೇನ ಸ್ಟಾರ್ಟ್ ಮಾಡಿದ್ವಿ. ನನ್ನ ಮಗಳಿಗಂತೂ ತುಂಬಾ ಖುಷಿ. ಅಲ್ಲಿ ಇಲ್ಲಿ ಸುತ್ತಾಡಿಕೊಂಡು ಅವ್ರ ಪಪ್ಪನ ಜೊತೆ ಸ್ವಿಂಗಲ್ಲಿ ಅಷ್ಟು ಖುಷಿಯಿಂದ ಆಟಾಡ್ತಿದ್ಲು. ಒಳ್ಳೆ ಯಾವುದೋ ಪಕ್ಷಿನ ಪಂಜರದಿಂದ ಬಿಟ್ಟಷ್ಟು ಸಂತೋಷ ಆಗಿಬಿಟ್ಟಿತ್ತು ಅವಳಿಗೆ. ಇನ್ನು ಅಲ್ಲಿ ಅವರ ಫ್ರೆಂಡ್ಸ್ ಮಕ್ಕಳು ಕೂಡ ಬಂದಿದ್ದರಿಂದ ನನ್ನ ಮಗಳಿಗೆ ಒಳ್ಳೆ ಕಂಪ್ಯಾನಿಯನ್ಶಿಪ್ ಸಿಕ್ತು. ಆ ರೆಸಾರ್ಟ್ ವ್ಯೂನ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ಕೊಳ್ತಿದ್ದೆ. ನನ್ನ ಮಗಳು ಸ್ವಿಮ್ಮಿಂಗ್ ಪೂಲ್ ನೋಡಿ ಆಗಲೇ ಖುಷಿ ಪಟ್ಬಿಟ್ಲು. ಇನ್ನು ಅಲ್ಲೇ ಹತ್ತಿರದಲ್ಲಿ ಟ್ರ್ಯಾಂಪಲಿನ್ ಇತ್ತು. ಟ್ರ್ಯಾಂಪಲಿನಲ್ಲಿ ಮಕ್ಕಳು ಆಟ ಆಡ್ತಾಯಿದ್ರು. ಟ್ರ್ಯಾಂಪಲಿನಲ್ಲಿ ಮಕ್ಕಳನ್ನ ಬಿಡಬೇಕಿದ್ರೆ ಪೇರೆಂಟ್ಸು ತುಂಬ ಹುಷಾರಾಗಿರ್ರಿ. ಚಿಕ್ಕ ಮಕ್ಕಳು, ಎಳೆ ಮೂಳೆಗಳು ಸ್ವಲ್ಪ ಪೆಟ್ಟು ಬೀಳೋ ಚಾನ್ಸಸ್ಗಳಿರುತ್ತೆ. ಹಾಗಾಗಿ ನನ್ನ ಮಕ್ಕಳನ್ನ ಹತ್ರದಲ್ಲೇ ಇಟ್ಟು ಸುಮ್ಮನೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತ ಬಿಟ್ಟಿದ್ದೆ ಅಷ್ಟೇ. ಇನ್ನು ಅಮ್ಮ ಮಗಳದು ಒಂದು ಮ್ಯಾಂಡೇಟರಿ ಪಿಕ್ಚರ್ ಇರಲೇಬೇಕು ಎಲ್ಲೋದ್ರೂ. ಇನ್ನು ನೆಕ್ಸ್ಟು ಇಲ್ಲಿ ಒಂದು ರೋಪ್ ಆ್ಯಕ್ಟಿವಿಟಿ ಟ್ರೈ ಮಾಡೋಣ ಅಂತ ಮಾಡಿದೆ. ನನ್ನ ಹಸ್ಬೆಂಡ್ ವೀಡಿಯೋ ಮಾಡ್ತಿದ್ರು, ನನ್ನ ಮಗಳನ್ನು ಕೂಡ ಎತ್ಕೊಂಡಿದ್ರು. ನನ್ನ ಮಗಳು ನನಗೆ ಒಂದು ಗೇಮ್ ಕೂಡ ನೆಮ್ಮದಿಯಾಗಿ ಆಡೋಕ್ಕೆ ಬಿಡಲಿಲ್ಲ. ನನ್ನ ಬಿಟ್ಟೋಳು ಒಂದು ನಿಮಿಷನೂ ಇರಲ್ಲ. ಸೊ ಇಲ್ಲಿ ನನ್ನ ಅವತಾರ ನೋಡಿ ಅಯ್ಯೋ ನಮ್ಮ ಅಮ್ಮಂಗೆ ಏನೋ ಆಗೋಗ್ತಿದೆ ಅಂತ ಭಯದಲ್ಲಿ ಅಷ್ಟು ಜೋರಾಗಿ ಅಳ್ತಿದ್ಲು. ಪಾಪ ಅಷ್ಟು ಕಷ್ಟದಲ್ಲೂ ನನ್ನ ಹಸ್ಬೆಂಡು ನನಗೋಸ್ಕರ ಈ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಟ್ರು. ಇನ್ನೂ 2-3 ರೋಪ್ ಆ್ಯಕ್ಟಿವಿಟಿನ ಆಡಿದೆ, ಆದರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ನಿಮಗೆ ಗೊತ್ತಲ್ಲ, ನನ್ನ ಮಗಳು ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಇನ್ನು ನೆಕ್ಸ್ಟ್ ಬಂದರೆ ನನ್ನ ಹಸ್ಬೆಂಡ್ ಎಲ್ಲ ಒಂದು ರೋಪ್ ಆ್ಯಕ್ಟಿವಿಟೀಸ್ನ ಟ್ರೈ ಮಾಡಿದ್ರು. ಅವರಂತೂ ಭಾಳ ಖುಷಿಯಿಂದ ಎಕ್ಸೈಟಿಂಗಾಗಿ ಟ್ರೈ ಮಾಡ್ತಾಯಿದ್ರು. ಅವ್ರಿಗೂ ಕೂಡ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್, ನನಗೂ ಕೂಡ ಫಸ್ಟ್ ಎಕ್ಸ್ಪೀರಿಯನ್ಸ್. ನಾವು ಬೇರೆ ಕಡೆ ಹೋದಾಗ ಟ್ರೈ ಮಾಡಬೇಕು ಆ್ಯಕ್ಟಿವಿಟೀಸ್ನ ಅಂತ ಅಂದ್ಕೊಳ್ತಿದ್ವಿ, ಆದರೆ ಆಗಲಿಲ್ಲ. ಇವತ್ತು ಆಗಿದ್ದಾಗಲಿ ನೋಡೇ ಬಿಡೋಣ ಅಂತ ಟ್ರೈ ಮಾಡಿದ್ವಿ. ಈ ಆ್ಯಕ್ಟಿವಿಟಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು. ನಾನು ಕೂಡ ಟ್ರೈ ಮಾಡಿದೆ, ತುಂಬ ಎಕ್ಸೈಟಿಂಗ್ ಆಗಿತ್ತು. ಸ್ವಲ್ಪ ನರ್ವಸ್ ಕೂಡ ಆದೆ ನಾನು. ಆದರೆ ಸ್ಟಾರ್ಟಿಂಗ್ ಆ ನರ್ವಸ್ನೆಸ್ ಇರುತ್ತೆ, ಹೋಗ್ತಾ ಹೋಗ್ತಾ ಹೊರಟ್ಬಿಡುತ್ತೆ. ನನ್ನ ಮಗಳಂತೂ ಎಲ್ಲ ಕಡೆ ಓಡಾಡಿಕೊಂಡು ಎಂಜಾಯ್ ಮಾಡ್ತಿದ್ಲು. ಹಾಗೆ ಒಂದು ಕ್ವಾಲಿಟಿ ಟೈಮ್ ತಗೊಳ್ಳೋಣ ಅಂತ ಕೂತ್ಕೊಂಡು ಮಾತಾಡಿದ್ವಿ. ಅದನ್ನು ಕೂಡ ರೆಕಾರ್ಡ್ ಮಾಡಿಕೊಂಡೆ. ಇಲ್ಲಿ ನನ್ನ ಮಗಳಿಗೆ ಒಂದು ಹೊಸ ಟಾಯ್ ಸಿಕ್ತು, ಅವಳ ಫ್ರೆಂಡ್ಸ್ ಕೊಟ್ಟರು. ಅದ್ರ ಕೈ ಆಗಲೇ ಮುರಿದಾಕ್ಬಿಟ್ಟಿದ್ದಾರೆ, ತಂದು 1 hour ಆಗಿಲ್ಲ. ಆ ಸ್ಪೈಡರ್ ಮ್ಯಾನ್ ಇಟ್ಕೊಂಡು ಎಲ್ರಿಗೂ ತೋರಿಸ್ಕೊಂಡು ಓಡಾಡ್ತಿದ್ಲು. ನೆಕ್ಸ್ಟ್ ಬಂದು ಲಂಚ್ ಟೈಮ್ ಆಯಿತು. 1:30ಗೆ ಲಂಚ್ ಅವೈಲೇಬಲ್ ಇತ್ತು. ಎಲ್ಲವೂ ಕೂಡ ಅನ್ಲಿಮಿಟೆಡ್, ವೆಜ್ ನಾನ್ ವೆಜ್ ಎರಡೂ ಕೂಡ ಅವೈಲೇಬಲ್ ಇತ್ತು. ಇನ್ನು ನಮ್ಮ ಬಗ್ಗೆ ಕೇಳಬೇಕಾ, ವೆಜ್ ತಿಂದರೆ ನಮ್ಮ ಮನೇಲಿ ಬೈತಾರೆ, ಹಾಗಾಗಿ ನಾವು ನಾನ್ ವೆಜ್ ತಿಂದ್ವಿ. ವೆಜ್ ಕೂಡ ಸ್ವಲ್ಪ ಟ್ರೈ ಮಾಡಿದೆ ನಾನು.
ಊಟ ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಖುಷಿ ಆಯಿತು ಊಟದ ಬಗ್ಗೆ. ನನ್ನ ಮಗಳು ಇಲ್ಲಿ ಐಸ್ ಕ್ರೀಮ್ ಫಾರ್ ದ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ಲು. ಸ್ವಲ್ಪನೇ ಕೊಟ್ಟಿದ್ದು ನಾವು ಒಂದು ಟೇಸ್ಟಿಗೆ ಅಂತ ಅಂದ್ಬಿಟ್ಟು ಹೊರಗಡೆ ಬಂದಿದ್ವಲ್ಲ ಅಂತ ವಿಶೇಷವಾಗಿ ಕೊಟ್ವಿ. ಐಸ್ ಕ್ರೀಮು ಕೂಡ ಚೆನ್ನಾಗಿತ್ತು. ನನ್ನ ಮಗಳು ಸಿಕ್ಕಿದ್ದೆ ಚಾನ್ಸ್ ಅಂತ ಎಲ್ಲ ಗಬ 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 ಅಂತ ಚೆನ್ನಾಗಿ ತಿಂತಿಲ್ಲ. ಅವಳು ಗೊತ್ತು ಮನೆಗೆ ಹೋದ್ರೆ ಏನು ಸಿಗಲ್ಲ ಅಂತ. ಇನ್ನು ನೆಕ್ಸ್ಟ್ ಆ್ಯಕ್ಟಿವಿಟೀಸ್ಗಳನ್ನ ಹಾಗೆ ಕಂಟಿನ್ಯೂ ಮಾಡೋಣ ಅಂತ ಜಿಪ್ ಲೈನ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಆ್ಯಕ್ಟಿವಿಟಿ ಇದು ಬಂದು ಪೇಯ್ಡ್ ಆ್ಯಕ್ಟಿವಿಟಿ. ಇದು ನಾವು ತಗೊಂಡಂಥ ಒಂದು ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರಲಿಲ್ಲ, ಹಾಗಾಗಿ ಪೇ ಮಾಡಿದ್ರೂ ಪರವಾಗಿಲ್ಲ ಅಂತ ಈ ಆ್ಯಕ್ಟಿವಿಟಿನ ನಾನು ಟ್ರೈ ಮಾಡಿದೆ. ನಂಗೆ ತುಂಬಾ ಇಷ್ಟವಾದಂಥ ಆ್ಯಕ್ಟಿವಿಟಿ ಇದು. ಮಡಿಕೇರಿ ಸೈಡ್ ಹೋದಾಗಲೂ ಕೂಡ ನಾನು ಈ ಆ್ಯಕ್ಟಿವಿಟಿನ ಟ್ರೈ ಮಾಡೋಣ ಅಂದ್ಕೊಂಡೆ, ಆದರೆ ಆಗಲಿಲ್ಲ. ಯಾಕಂದರೆ ಅಲ್ಲಿ ತುಂಬ ಲೆಂತ್ ಕಡಿಮೆ ಇತ್ತು. ಇದು ಸ್ವಲ್ಪ ದೂರ ಇದ್ದಿದ್ದ ಕಾರಣ ಇಂಟ್ರೆಸ್ಟ್ ಬಂತು ನನಗೆ ಟ್ರೈ ಮಾಡೋಣ ಅಂತ. ಅಲ್ಲಿ ಹೋಗ್ತಾ ಇರಬೇಕಿದ್ರೆ ಭಾಳ ಖುಷಿಯಾಯಿತು. ಹಾಗೂ ಕ್ಯಾಮ್ರಾ ಆ ಕಡೆ ಈ ಕಡೆ ಎಲ್ಲರೂ ಗಿಡಕ್ಕೆ ಹೊಡ್ಕೊಳ್ಳುತ್ತೋ ಅನ್ನೋ ಸ್ವಲ್ಪ ಕಾನ್ಷಿಯಸ್ಸಲ್ಲಿದ್ದೆ. ಬಟ್ ಗಾಡ್ಸ್ ಗ್ರೇಸ್ ಆ ಥರ ಏನೂ ಆಗಲಿಲ್ಲ. ಒಂದು ಫಿಯರ್ ಇರುತ್ತಲ್ಲ, ಎಲ್ಲಿ ಮಧ್ಯಕ್ಕೆ ಬಿದ್ದುಬಿಡ್ತೀನೋ ಅಥವಾ ಕ್ಯಾಮ್ರಾ ಬೀಳಿಸ್ಬಿಡ್ತೀನೋ, ರೆಕಾರ್ಡ್ ಆಗ್ತಿದೆಯೋ ಇಲ್ವೋ, ಇದೆಲ್ಲವೂ ಕೂಡ ನನ್ನ ಮೈಂಡಲ್ಲಿ ರನ್ ಆಗಿತ್ತು. ಆದರೆ ಮುಂಚೆನೇ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದ ಕಾರಣ ಎಲ್ಲವೂ ಕೂಡ ಅಂದ್ಕೊಂಡಂಗೆ ಚೆನ್ನಾಗಿ ಬಂತು. ತುಂಬಾ ಖುಷಿಯಾಯಿತು. ನೆಕ್ಸ್ಟು ಇನ್ನೇನು ಒಂದು ಫ್ರೀ ಇದ್ನಲ್ಲ ಅಂತ ಅಂದ್ಬಿಟ್ಟು ಹಾಗೆ ಪ್ರಾಪರ್ಟಿ ಒಂದು ಔಟ್ಲುಕ್ ತೊಗೊಳ್ಳೋಣ ಅಂತ ಕ್ಯಾಮ್ರಾ ತೊಗೊಂಡು ಎಲ್ಲವೂ ರೆಕಾರ್ಡ್ ಮಾಡ್ಕೊತಿದ್ದೆ. ಇಲ್ಲಿ ಬಂದು ಟೆಂಟ್ಸ್ ಎಲ್ಲ ಅವೈಲೇಬಲ್ ಇದೆ. ಸೊ ನಾವು ಒಂದು 9-12 ಮೆಂಬರ್ಸ್ ಹೋಗಿದ್ದ ಕಾರಣ ನಮ್ಮ ಲಗೇಜ್ ಇಡೋದಕ್ಕೋಸ್ಕರನಾದರೂ ಒಂದು ಟೆಂಟ್ ಕೊಡಿ ಅಂತ ಅದನ್ನು ಕಾಂಪ್ಲಿಮೆಂಟ್ರಿಯಾಗಿ ಕೊಟ್ಟರು. ಅಲ್ಲಿ ನಮ್ಮ ಲಗೇಜಸ್ ಇಟ್ಟಿದ್ವಿ. ಇನ್ನು ನೆಕ್ಸ್ಟ್ ಬಂದರೆ ವಾಟರ್ ಗೇಮ್ ನನ್ನ ಹಸ್ಬೆಂಡ್ಗೆ ನನ್ನ ಮಗಳಿಗೆ ಬಹಳ ಇಷ್ಟವಾದಂತಹ ಗೇಮ್ಸ್. ಸೊ ಇವಳಿಗೆ ನೀರಲ್ಲಿ ಎಲ್ಲೂ ನಾನು ಅಷ್ಟು ಬಿಟ್ಟಿಲ್ಲ. ಇದೇ ಫಸ್ಟ್ ಟೈಮ್ ಅವಳು ನೀರಲ್ಲಿ ಆಟ ಆಡ್ತಿರೋದು. ನೀರು ಅಂತಂದರೆ ಅವಳಿಗೆ ಸ್ನಾನ ಅಷ್ಟೇ. ಸ್ನಾನ ಮಾಡಬೇಕಿದ್ರು ಅಷ್ಟು ಖುಷಿಯಾಗಿ ಸ್ನಾನ ಮಾಡಿಸ್ಕೊತಾಳೆ, ಯಾಕಂದರೆ ನೀರಲ್ಲಿ ಆಟ ಆಡ್ಬೋದಲ್ಲ ಅಂತಂದ್ಬಿಟ್ಟು. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ನೋಡಿ ಅವಳಿಗೆ ಬಹಳ ಖುಷಿಯಾಗಿ ಅವ್ರ ಪಪ್ಪ ಜೊತೆ ಅಷ್ಟು ಲೈವ್ಲಿಯಾಗಿ ಎಂಜಾಯ್ ಮಾಡ್ತಾಯಿದ್ಲು. ಸೊ ನಾನು ಎಲ್ಲಿ ಮಗುಗೆ ನೆಗಡಿ ಆಗಿಬಿಡುತ್ತೋ ಅಥವಾ ನೀರು ಕುಡಿದ್ಬಿಡ್ತಾಳೋ, ಕಿವಿಗೆ ನೀರೇನಾದ್ರು ಹೋಗ್ಬಿಡುತ್ತೋ, ಧೈರ್ಯ ಇರಲ್ವಲ್ಲ ಮಗುಗೆ, ಇನ್ನೂ ಬ್ರೀತ್ ಮಾಡಬೇಕಿದ್ರೆ ನೀರೆಲ್ಲಿ ತೊಗೊಂಡ್ಬಿಡ್ತಾಳೋ ಅಂತ ಅಂದ್ಬಿಟ್ಟು ಅಷ್ಟು ಭಯದಲ್ಲಿ ಕೇರ್ಫುಲ್ಲಾಗಿ ನೋಡ್ಕೊಳ್ತಿದ್ದೆ. ಇದು ಬೇಬಿ ಪೂಲ್ ಇತ್ತು ಈ ಕಡೆ, ಆ ಕಡೆ ಅಡಲ್ಟ್ ಪೂಲ್ ಇತ್ತು. ಸೊ ಬಿಗಿನಿಂಗ್ ಆಗಿದ್ದರಿಂದ ನನ್ನ ಹಸ್ಬೆಂಡು ಸ್ವಲ್ಪ ಬೇಬಿ ಪೂಲಲ್ಲಿ ಆಟ ಆಡಿಸ್ತಿದ್ರು. ಅದಾದಮೇಲೆ ನನ್ನ ಮಗಳನ್ನ ನಾನು ಹ್ಯಾಂಡ್ ಓವರ್ ತೊಗೊಂಡು ನಾನು ಸ್ವಲ್ಪ ಹೊತ್ತು ಆಟ ಆಡಿಸ್ದೆ. ನನ್ನ ಹಸ್ಬೆಂಡ್ ಅಡಲ್ಟ್ ಪೂಲಲ್ಲಿ ಹೋಗಿ ಆಟ ಆಡ್ಕೊಂಡಿದ್ರು. ಇಬ್ಬರು ಕೂಡ ಅಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ರು. ನೀರಂದರೆ ನನ್ನ ಮಗಳಿಗಿಂತ ನನ್ನ ಹಸ್ಬೆಂಡ್ಗೆ ಒಂದು ಹೆಜ್ಜೆ ಜಾಸ್ತಿ ಇಷ್ಟ. ತುಂಬಾ ಖುಷಿ ಪಡ್ತಾರೆ ಅವರು ಕೂಡ. ಬಿಸಿಲಿದ್ದಿದ್ದ ಕಾರಣ ನೀರಲ್ಲಿ ಆಟ ಆಡಬೇಕಿದ್ರೆ ಏನು ಚಳಿ ಏನು ಶಿವರಿಂಗ್ ಥರ ಏನೂ ಆಗಲಿಲ್ಲ. ಇನ್ನು ನೆಕ್ಸ್ಟ್ ಬಂದು ರೈನ್ ಡ್ಯಾನ್ಸ್ ಇತ್ತು. ಆ ರೈನ್ ಡ್ಯಾನ್ಸ್ ನನಗೆ ಭಾಳ ಇಷ್ಟವಾದಂಥದ್ದು. ಎಲ್ಲೇ ವಂಡರ್ಲಾ, GRS ಎಲ್ಲೇ ಹೋದರೂ ಕೂಡ ರೈನ್ ಡ್ಯಾನ್ಸ್ನ ನಾನು ಸೋಲ್ಫುಲ್ಲಾಗಿ ಎಂಜಾಯ್ ಮಾಡ್ತೀನಿ. ಇಲ್ಲಿ ನಮ್ಮ ಒಂದು ಟೈಗರ್ ಹುಲಿ ಡ್ಯಾನ್ಸ್ ಮ್ಯೂಸಿಕ್ ಹಾಕಿದ್ರು, ತುಂಬಾ ಎಂಜಾಯ್ ಮಾಡಿದ್ವಿ ನಮ್ಮ ಗ್ಯಾಂಗ್ ಜೊತೆ. ನನ್ನ ಹಸ್ಬೆಂಡ್ ವೀಡಿಯೋ ಮಾಡ್ಕೊಳ್ತಿದ್ರು. ಇದು ಸ್ವಲ್ಪ ನೀರು ಕೋಲ್ಡ್ ಇದ್ದಿದ್ದ ಕಾರಣ ಜಾಸ್ತಿ ಆಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ನನ್ನ ಮಗಳು ನನ್ನ ಬಿಟ್ಟು ಹೋಗ್ತಿರ್ಲಿಲ್ಲ, ನನಗೆ ಆಡೋಕ್ಕೆ ಬಿಡ್ತಿರ್ಲಿಲ್ಲ, ನನಗೆ ಆಡ್ದೇ ಹೊರಗೆ ಬರೋಕ್ಕೆ ಮನಸ್ಸು ಬರ್ತಿರ್ಲಿಲ್ಲ. ಇದಾಗಿತ್ತು ನನ್ನ ಪರಿಸ್ಥಿತಿ ರೈನ್ ಡ್ಯಾನ್ಸಲ್ಲಿ. ಇನ್ನು ಸ್ವಲ್ಪ ಹೊತ್ತಾದಮೇಲೆ ಟೀ ಬ್ರೇಕ್ ಇತ್ತು. ಕಾಫಿ ಕುಡ್ಕೊಂಡು ಬಜ್ಜಿ ತಿಂದು ಕಳೆಕಾಯಿ ಬೀಜದ ಒಂದು ಮಸಾಲೆ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಸನ್ಸೆಟ್ನ ಎಂಜಾಯ್ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿ ಇನ್ನೇನು ಹೊರಡೋಕ್ಕೆ ರೆಡಿ ಆಗ್ತಾಯಿದ್ವಿ. ಅಷ್ಟರಲ್ಲಿ ಒಂದು ಈವ್ನಿಂಗ್ ವ್ಯೂ ಹೇಗಿರುತ್ತೆ ನೋಡೋಣ ಅಂತ ಕಂಪ್ಲೀಟ್ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದೆ. ಇದು ಇನ್ನೇನು ರಿಸೆಪ್ಷನ್ ಹತ್ರ ಬರುತ್ತೆ. ಇಲ್ಲೊಂದು ವಿಡಿಯೋ ನೀವೇನು ನೋಡ್ತಾ ಇದ್ದೀರಾ ಅದು. ಇದೇನು ಕೆಲವೇ ಹೊತ್ತಲ್ಲಿ ನಾವು ಹೊರಡೋಕ್ಕೆ ಪ್ರಿಪೇರ್ ಆಗ್ತಿದ್ವಿ. ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಆಗಿತ್ತು, ಎಲ್ಲ ಕಂಪ್ಲೀಟ್ ಚೆನ್ನಾಗಿತ್ತು. ವಾಶ್ರೂಮ್ ಫೆಸಿಲಿಟೀಸ್ ಆಗಿರ್ಬೋದು, ಪ್ರತಿಯೊಂದು ಕ್ಲೀನ್ಲಿನೆಸ್ ಆಗಿರ್ಬೋದು, ಹೈಜಿನಿಕ್ ಆಗಿರ್ಬೋದು, ಈ ರೆಸಾರ್ಟು ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು. ನನ್ನ ಮಗಳಿಗೆ ಪ್ಯಾಕೇಜ್ ಆದ ತಕ್ಷಣ ಗೊತ್ತಾಗೋಯ್ತು, ನಾವೀಗ ಇಲ್ಲಿಂದ ಹೊರಡ್ತಿದ್ದೀವಿ ಅಂತ. ಅವಳು ಹೊರಗಡೆ ಬರೋಕ್ಕೆ ಮನಸ್ಸೇ ಇಲ್ಲ. ನಾವು ಎಕ್ಸಿಟ್ ಕಡೆ ಹೋಗ್ತಿದ್ರೆ ಅವಳು ಎಂಟ್ರಿ ಕಡೆನೇ ಒಳಗೆ ಹೋಗ್ತಾ ಎಲ್ಲವೂ ಒಂದೊಂದಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ಲು. ಅಲ್ಲಿ ಹೋಗ್ತಾಳೆ, ಸ್ಟೆಪ್ಸ್ ಹತ್ರ ಕೂತ್ಕೊತಾಳೆ, ನಾನು ದೂರ ಇದ್ದೀನಿ ಅಂತ ಅಂದ್ಬಿಟ್ಟು ಗದಸಿದ್ಮೇಲೆ ಆಮೇಲೆ ಕೆಳಗಿಳಿದ್ಲು. ಒಂದು ಫೋಟೋ ತೊಗೊಳ್ಳೋಣ ಹಾಗೆ ಅಂತ ಫೋಟೋಸ್ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಇದು ಬಂದು ಪಾರ್ಕಿಂಗ್ ಏರಿಯಾ. ಇಲ್ಲಿ ವೆಹಿಕಲ್ಸ್ನೆಲ್ಲ ಪಾರ್ಕ್ ಮಾಡ್ಕೊಳ್ಳೋವಂಥದ್ದು. ಇದೇ ಎಂಟ್ರೆನ್ಸು ಫಾರೆಸ್ಟ್ರಿ ರಿಟ್ರೀಟ್. ಇದು ಕನಕಪುರದ ಹತ್ರ ಬರುತ್ತೆ. ತುಂಬಾ
ತುಂಬಾ ಚೆನ್ನಾಗಿದೆ. ನೀವು ಬೇಕಿದ್ದರೆ ಟ್ರೈ ಮಾಡಿ. ಬಜೆಟ್ ಫ್ರೆಂಡ್ಲಿ ಇದೆ, ಆ್ಯಕ್ಟಿವಿಟೀಸ್ಗಳು ತುಂಬ ಚೆನ್ನಾಗಿದೆ. ಇನ್ನೊಂದಷ್ಟು ಆ್ಯಕ್ಟಿವಿಟೀಸ್ಗಳಿದ್ವು, ಆದರೆ ಅದನ್ನು ನಾವು ಟ್ರೈ ಮಾಡೋಕ್ಕಾಗಲಿಲ್ಲ. ಕೆಲವೊಂದು ಟ್ರೈ ಮಾಡಿದ್ದೀನಿ, ಆದರೆ ಅದು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇನ್ನೂ ಸ್ವಲ್ಪ ಟೈಮ್ ಇದ್ದಿದ್ರೆ ಇನ್ನೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಬೋದಾಗಿತ್ತು ಅಂತ ಅನಿಸ್ತು. ಎನಿಹಾವ್ ಚೆಕ್ಔಟ್ ಟೈಮಿಂಗ್ಸ್ ಬಂದು 6:30 ಆಗಿದ್ದ ಕಾರಣ ಅಷ್ಟರಲ್ಲಿ ನಾವು ಅಲ್ಲಿಂದ ಹೊರಡಬೇಕಾಯ್ತು. ಇನ್ನು ಇದು ನಾವು ತಗೊಂಡಂತಹ ಒಂದಷ್ಟು ಪಿಕ್ಚರ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರನ್ನ ಸ್ನೇಹ ರಿಹಾ ವ್ಲಾಗ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಐ ಸೀಕ್ ಯುವರ್ ಬ್ಲೆಸ್ಸಿಂಗ್ಸ್. ಬಾಯ್.